ಒಂದು ಚಿಕ್ಕ ಹಳ್ಳಿಯಲ್ಲಿ ಮಣ್ಣಿನ ಮನೆ. ಆ ಮನೆಯಲ್ಲಿದ್ದವರು ರಾಮು, ಅವನ ಹೆಂಡತಿ ಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳು, ಗಿರಿ ಮತ್ತು ಮಣಿ. ಬೆಳಿಗ್ಗೆ ಸೂರ್ಯೋದಯವಾಗುವಷ್ಟರಲ್ಲಿ ಲಕ್ಷ್ಮಿ ಎದ್ದು ಚುಲ್ಲಿಯಲ್ಲಿ ಬೆಂಕಿ ಹಚ್ಚುತ್ತಾಳೆ. ಅಕ್ಕಿ ಕಡಿಮೆ, ಹಿಟ್ಟು ಕಡಿಮೆ. ಇಂದು ಮಕ್ಕಳಿಗೆ ಏನು ಕೊಡಲಿ ಅನ್ನೋ ಪ್ರಶ್ನೆ ಅವಳ ಮನಸ್ಸನ್ನು ಪ್ರತಿದಿನ ಕಚ್ಚುತ್ತಿತ್ತು. ರಾಮು ದಿನಗೂಲಿ ಕೆಲಸಕ್ಕಾಗಿ ಹಳ್ಳಿಯ ಹೊರವಲಯಕ್ಕೆ ನಡೆದು ಹೋಗುತ್ತಾನೆ. ಕೆಲಸ ಸಿಕ್ಕ ದಿನ ಮನೆಗೆ ಅನ್ನ, ಕೆಲಸ ಸಿಗದ ದಿನ ಮನೆಗೆ ಮೌನ. ಒಮ್ಮೆ ಭಾರಿ ಬರ ಬಂತು. ಹೊಲಗಳಲ್ಲಿ ಬೆಳೆ ಒಣಗಿಬಿಟ್ಟಿತು. ಹಳ್ಳಿಯ ಬಾವಿಯು ಅರ್ಧಕ್ಕೆ ಇಳಿಯಿತು. ರಾಮು 3 ದಿನ ಕೆಲಸವಿಲ್ಲದೆ ಮನೆಗೆ ಬಂದಾಗ ಮಕ್ಕಳ ಕಣ್ಣುಗಳಲ್ಲಿ ಹಸಿವು ಸ್ಪಷ್ಟವಾಗಿತ್ತು. ಲಕ್ಷ್ಮಿ ತನ್ನ ಮಂಗಳಸೂತ್ರದ ಸಣ್ಣ ಹಾಳೆಯನ್ನು ಮುಚ್ಚಿಟ್ಟಿದ್ದ ಸ್ಥಳದಿಂದ ತೆಗೆದು ಮಾರುಕಟ್ಟೆಯಲ್ಲಿ ಮಾರಿಬಿಟ್ಟಳು. ಆ ಹಣದಿಂದ ಸ್ವಲ್ಪ ಅಕ್ಕಿ, ಸ್ವಲ್ಪ ಬೇಳೆ ತಂದಳು. ಆ ರಾತ್ರಿ ಮನೆಯೊಳಗೆ ಅಡುಗೆ ಸುವಾಸನೆ ಹರಡಿದಾಗ ಮಕ್ಕಳು ನಗುತ್ತಿದ್ದರು, ಆದರೆ ಲಕ್ಷ್ಮಿಯ ಕಣ್ಣಲ್ಲಿ ನೀರು. ಗಿರಿ ಓದಲು ತುಂಬಾ ಆಸೆಪಟ್ಟುಕೊಂಡಿದ್ದ. ಹಳೆಯ ಪುಸ್ತಕಗಳನ್ನು ಗ್ರಾಮಶಾಲೆಯ ಶಿಕ್ಷಕರು ದಾನವಾಗಿ ಕೊಟ್ಟರು. ರಾತ್ರಿ ಹೊತ್ತಿಗೆ ಮಣ್ಣಿನ ದೀಪದ ಬೆಳಕಿನಲ್ಲಿ ಗಿರಿ ಓದುತ್ತಿದ್ದ. ನಾನು ಓದಿ ದೊಡ್ಡವನಾಗಿ ಅಮ್ಮ ಅಪ್ಪಗೆ ಸುಖ ಕೊಡಬೇಕು ಅನ್ನೋ ಕನಸು ಅವನಿಗೆ ಬಲವಾಯಿತು. ಒಂದು ದಿನ ರಾಮು ಕೆಲಸ ಮಾಡುವ ಜಾಗದಲ್ಲಿ ಅವನ ಕಾಲಿಗೆ ಗಾಯವಾಯಿತು. ಕೆಲವು ವಾರ ಕೆಲಸ ಮಾಡಲಾರದೆ ಮನೆಗೆ ಬಿದ್ದಿದ್ದ. ಮನೆಯ ಖರ್ಚು, ಔಷಧಿ, ಮಕ್ಕಳ ಓದು ಎಲ್ಲವೂ ಲಕ್ಷ್ಮಿಯ ಭುಜಗಳ ಮೇಲೆ ಬಂತು. ಅವಳು ಹಳ್ಳಿಯ ಮನೆಗಳಲ್ಲಿ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದು ಮಕ್ಕಳ ಜೊತೆ ನಗುತ್ತಿದ್ದಳು. ಕಷ್ಟದ ಮಧ್ಯವೂ ಅವಳ ಧೈರ್ಯ ಕುಗ್ಗಲಿಲ್ಲ. ಮಳೆಗಾಲದ ಮೊದಲ ಮಳೆ ಬಂದ ದಿನ ಮನೆಯ ಮಣ್ಣಿನ ಗೋಡೆಗಳು ತೇವವಾಗಿ ಗಾಳಿಯಲ್ಲಿ ಮಣ್ಣಿನ ಸುಗಂಧ ತುಂಬಿತು. ರಾಮು ಆಕಾಶವನ್ನು ನೋಡಿ, ಈ ಮಳೆ ನಮ್ಮ ಬದುಕನ್ನು ನೆನೆಸಲಿ ಎಂದನು. ಲಕ್ಷ್ಮಿ ಚುಲ್ಲಿಯ ಬಳಿ ನಿಂತು, ಕಷ್ಟ ಎಷ್ಟು ಬಂದರೂ ನಾವು ಒಟ್ಟಿಗೆ ಇದ್ದರೆ ಸಾಕು ಎಂದಳು. ಸಮಯ ಕಳೆಯಿತು. ಗಿರಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಪಟ್ಟಣದ ಶಾಲೆಗೆ ವಿದ್ಯಾರ್ಥಿ ವೇತನ ಪಡೆದನು. ಆ ಸುದ್ದಿ ಕೇಳಿದಾಗ ರಾಮು ಮತ್ತು ಲಕ್ಷ್ಮಿಯ ಕಣ್ಣಲ್ಲಿ ಗರ್ವದ ಕಣ್ಣೀರು. ದಾರಿದ್ರ್ಯ ಅವರ ಮನೆಗೆ ಬಂದು ನೆಲೆಸಿದರೂ ಅವರ ಮನಸ್ಸಿನ ಬೆಳಕು ಎಂದಿಗೂ ಮಂಗಲಿಲ್ಲ. ಆ ಮಣ್ಣಿನ ಮನೆಯಲ್ಲಿ ಇನ್ನೂ ಅಷ್ಟೇ ಸರಳ ಜೀವನ, ಆದರೆ ಪ್ರತಿದಿನದ ಹೋರಾಟದಲ್ಲಿ ಒಂದು ನಂಬಿಕೆ ಬೆಳೆದಿತ್ತು. ಕಷ್ಟಗಳು ಅವರನ್ನು ಕುಗ್ಗಿಸಲಿಲ್ಲ, ಬಲಿಷ್ಠರನ್ನಾಗಿಸಿತು. ಹಳ್ಳಿಯ ಆ ಬಡ ಕುಟುಂಬದ ಕಥೆ ನಂಬಿಕೆಯ ಮೃದುವಾದ ಬೆಳಕಿನಲ್ಲಿ ಮುಂದುವರಿಯುತ್ತಲೇ ಇತ್ತು.